ಒಬ್ಬ ಉದ್ಯಮಿಯಾಗಿ ನೀವು ಕೊಡೋ 5 ಏನು ಹೇಳ್ತಾರೆ ಟಿಪ್ಸ್ ಏನು ಯುವ ಉದ್ಯಮಿಗಳಿಗೆ? 5 ನಿಯಮಗಳು ಅಂದ್ಕೊಳ್ಳಿ, 5 ರೂಲ್ಸ್. ಓಕೆ, ಸೊ ಫಸ್ಟ್ ನಿಯಮ, ಯಾವುದನ್ನು ಕೂಡ ಶಾರ್ಟ್ ಟರ್ಮಲ್ಲಿ ನೋಡಬೇಡಿ. ಓಕೆ. ಅಟ್ಲೀಸ್ಟ್ 5 ಅಥವಾ 10 ವರ್ಷದ ಹೊರೈಸನ್ ಅಂತೇವೆ, ಅಥವಾ ಆ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿ. ಯಾಕೆಂದರೆ ಅಷ್ಟು ಲಾಂಗ್ ಟರ್ಮ್ ನೋಡಿದಾಗ ಇವತ್ತು ಮಾಡುವ ಮಿಸ್ಟೇಕ್ಸ್ ನಾಳೆಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಾಂದರೆ ಇವತ್ತು ಮಾಡಿದ ಮಿಸ್ಟೇಕ್ಸನ್ನು ನಾಳೆ ಫೇಲ್ಯೂರ್ ಅಂತ ಯೋಚನೆ ಮಾಡ್ತೀವಿ. ಅದರ್ವೈಸ್ ಎರಡನೇದು, ಯಾವುದೇ ಉದ್ಯಮ ಸ್ಟಾರ್ಟ್ ಮಾಡೋದಿದ್ರೆ ಟ್ರೈ ಟು ಸಿ ಇಫ್ ಯು ಹ್ಯಾವ್ ಪ್ಯಾಷನ್ ಇನ್ ದ್ಯಾಟ್. ಯಾಕೆಂದರೆ ಅದು ಇದ್ದರೆ ಕೆಲವೊಂದು ಸಲ ಆ ಬಿಸ್ನೆಸ್ ಯಾವ ಮಟ್ಟಿಗೆ ನೆಗೆಟಿವ್ ಆಗಿ ಹೋಗುತ್ತೆ ಅಂತ ಹೇಳಿದರೆ ಯು ಕಾಂಟ್ ಇವನ್ ಇಮ್ಯಾಜಿನ್. ಆ ಪ್ಯಾಷನ್ ಇದ್ದಾಗ ನಮಗೆ ಇರ್ಯಾಷನಾಲಿಟಿಯಿಂದನೂ ಕಂಟಿನ್ಯೂ ಮಾಡಬೇಕು ಅಂತ ಅನಿಸುತ್ತೆ. ವೆನ್ ಯು ಕಂಟಿನ್ಯೂ ಇನ್ಸ್ ವೆನ್ ಯು ಫ್ಲರಿಶ್. ಸೊ ಅದು ಎರಡನೇದು. ಥರ್ಡ್ ಒನ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಪಾರ್ಟ್ನರ್ಶಿಪ್ ಮಾಡಬೇಕು ಅಂತಾದರೆ ಆಲ್ವೇಸ್ ಎಸಂಪ್ಷನ್ಸ್ ಮತ್ತು ಏನೇ ಇದ್ದರೂ ಆದಷ್ಟು ಮೊದಲೇ ಬತ್ಕೊಂಬಿಡಿ. ಎಷ್ಟು ಇನ್ಫಾರ್ಮೇಷನ್ನ ಮೊದಲೇ ನೀವು ಕ್ಲಾರಿಫೈ ಮಾಡ್ತೀರಾ ಇನ್ ಬಿಟ್ವೀನ್, ಅಥವಾ ಏನೇ ಪ್ರಾಬ್ಲಮ್ ಆದರೆ ಹೇಗೆ ಸಾಲ್ವ್ ಮಾಡೋದು, ಅದನ್ನು ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಯಾವ ರೀತಿ ಸೊಲ್ಯೂಷನ್ ಅಂತ ಒಂದು ಫಿಗರ್ ಔಟ್ ಮಾಡಿದರೆ ಅದು, ಯಾಕಂದರೆ ವೆನ್ ಯು ಡೂ ಥ್ರೂ ಪಾರ್ಟ್ನರ್ಶಿಪ್ ಯು ಕ್ಯಾನ್ ಆಲ್ಸೋ ಡೂ ಮಚ್ ಬಿಗರ್ ಬಿಸ್ನೆಸಸ್. ಆದರೆ ಯು ಹ್ಯಾವ್ ಟು ಫಿಕ್ಸ್ ಫಾರ್ ದಿಸ್. ಲಾಸ್ಟ್ ಪಾಯಿಂಟ್ ಹೇಳಬೇಕಾದ್ರೆ, ಫೈನಾನ್ಷಿಯಲಿ ಅಥವಾ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಆಲ್ವೇಸ್ ಫೈನಾನ್ಷಿಯಲಿ ಪ್ರೂಡೆಂಟ್ ಆಗಿರಿ. ಹಾಗಂತ ಹೇಳಿದರೆ ಇಟ್ಸ್ ನಾಟ್ ಓನ್ಲಿ ಫೋಕಸ್ ಆನ್ ಮನಿ, ಬಟ್ ಅಟ್ ದ ಸೇಮ್ ಟೈಮ್ ನಾವು ಯೂನಿಟ್ ಇಕನಾಮಿಕ್ಸ್ ಅಂತೀವಿ, ಅಥವಾ ಏನು ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ವ್ಯಾಲ್ಯೂಯಲ್ಲಿ ನಾವು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಾಗತ್ತೆ, ಅಥವಾ ಸೊಲ್ಯೂಷನನ್ನು ಡೆವಲಪ್ ಮಾಡಬೇಕಾಗತ್ತೆ. ಆ ಯೂನಿಟ್ ಇಕನಾಮಿಕ್ಸನ್ನು ಸ್ಟಾರ್ಟಿಂಗಂದನೇ ಇಂಪಾರ್ಟೆನ್ಸ್ ಕೊಡಿ. ಆದ್ದರಿಂದ ಯು ಕ್ಯಾನ್ ಸ್ಕೇಲ್ ಮಚ್ ಫಾಸ್ಟರ್. ವಂಡರ್ಫುಲ್.